ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಅನ್ನೋದಕ್ಕೆ ಬ್ರೇಕೇ ಇಲ್ವಾ ಅಂತ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ದಾಳಿಯ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ದಾಳಿಗೆ ಸಿಲುಕಿ ನಲಗದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಿಬಿಎಂಪಿಯಿಂದಲೇ ನಾಯಿ ದಾಳಿಯ ಅಂಕಿ ಅಂಶ ಇದೀಗ ಬಿಡುಗಡೆಗೊಳಿಸಲಾಗಿದೆ. ಈ ನಂಬರ್ಗಳನ್ನು ನೋಡಿದ್ರೆ ರಸ್ತೆಯಲ್ಲಿ ವಾಹನಗಳಲ್ಲಿ ಓಡಾಡಲಿಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಇದೆ. ಬೆಂಗಳೂರಿನಲ್ಲಿ ನಾಯಿಗಳಿಗೆ ಹೆದರಬೇಕು ಅನ್ನೋದು ಸಾಬೀತಾಗುತ್ತೆ. 8 ತಿಂಗಳ ಅವಧಿ, ಕೇವಲ 8 ತಿಂಗಳ ಅವಧಿಯಲ್ಲಿ 16,888 ನಾಯಿ ದಾಳಿ ಪ್ರಕರಣಗಳು ಕೇವಲ ಬೆಂಗಳೂರಿನಲ್ಲಿ ದಾಖಲಾಗಿದೆ. ಈ ಪೈಕಿ 40% ಕೇಸ್ ಇರೋದು ಸಾಕು ನಾಯಿಗಳ ಅಟ್ಯಾಕ್. ಇನ್ನು ಉಳಿದ ಅಷ್ಟು ಪ್ರಕರಣಗಳು ಕೂಡ ಬೀದಿ ನಾಯಿಗಳಿಂದ ಆದ ಅಟ್ಯಾಕ್. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಆಯುಕ್ತರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಆ್ಯಂಡ್ ಆ ಡಾಗ್ಸ್ಗೆ ಡಿಫ್ರೆಂಟ್ ಸ್ಪಾಟಲ್ಲಿ ಏನಾದರೂ ಫೀಡಿಂಗ್ ಅವೈಲೇಬಲ್ ಆದರೆ ಆ ಏರಿಯಾ ಜನನೇ ಅದರದ್ದು ಕೇರ್ ತಗೊಂಡ್ರೆ ಆಟೋಮ್ಯಾಟಿಕಲಿ ಫೆರೋಷಿಯಸ್ ನೇಚರು, ಹೊಸಿಫೆರಸ್ ನೇಚರು ಡಾಗ್ಸ್ದೇನಿದೆಯಲ್ಲ ಅದು ಕಡಿಮೆ ಮಾಡೋಕ್ಕೆ ಎಲ್ಲರ ಸಹಕಾರದಿಂದ ಸಾಧ್ಯ ಆಗುತ್ತದೆ. ನಮಗೆ ಟೋಟಲ್ 15,000 ಇನ್ ಆ್ಯಂಡ್ ಅರೌಂಡ್ ಡಾಗ್ ಬೈಟ್ಸ್ ಎವ್ರಿ ಇಯರ್ ನಮಗೆ ಕಾಣ್ತವೆ. ಸೊ ಹಾಗಿರೋದ್ರಿಂದ 15,000 ಅಂದರೆ ಆನ್ ಡೈಲಿ ಬೇಸಿಸ್ ಅರೌಂಡ್ 30 to 50, ಅರೌಂಡ್ 40% ಆಡ್ ಪೆಟ್ ಡಾಗ್ಸ್ದು ಬೈಟ್ ಕೂಡ ಇರ್ತಾವೆ. ಅದರಲ್ಲಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಿಮಗೆ, ನೀವು ನೋಡ್ಬೋದು ಅದನ್ನು. ಸೊ ಓನ್ಲಿ ಸ್ಟ್ರೀಟ್ ಡಾಗ್ಸೇ ಅದರದೇ ಒಂದು 100% ಕಾಂಟ್ರಿಬ್ಯೂಷನ್ ಡಾಗ್ ಬೈಟ್ಸಲ್ಲಿ ಇದೆ ಅಂತ ಅನ್ನೋದು ಅದು ಸರಿಯಾದ ಸ್ಟೇಟ್ಮೆಂಟ್ ಅಲ್ಲ. ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಮಂತ್ ವೈಸು ನಮ್ಮ ಹತ್ರ ಇರುತ್ತದೆ. ಪೆಟ್ ಡಾಗ್ ಬೈಟ್ಸ್ ಎಷ್ಟು, ಸ್ಟ್ರೀಟ್ ಡಾಗ್ಸ್ ಬೈಟ್ಸ್ ಎಷ್ಟು ಅಂತ. ಸಿಎಂ ಸೀಟ್ ಮೇಲೆ ಒಬ್ಬೊಬ್ಬರೇ ಖರ್ಚಿಪ್ ಆಗ್ತಿದ್ರೆ ಇತ್ತ ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಟಗರು ಯಾವತ್ತಿಗೂ ಟಗರೆ. ಮೂಡ ಹಗರಣದಲ್ಲಿ ಸಿಎಂ ಭಯ ಪಡುವ ಪ್ರಶ್ನೆಯೇ ಬರಲ್ಲ. ಸಿಎಂ ಸಿದ್ದು ಹುಲಿ ಇದ್ದಂತೆ, ಅವರು ಬಂದು ನಿಂತರೆ ಸಾಕು ಸಾವಿರಾರು ಜನ ಸೇರ್ತಾರೆ ಎಂದು ಗುಡುಗಿದ್ದಾರೆ. ಏನಕ್ಕಾಗ್ತದೆ? ಏನಿಂದ ಏನೇನು ಇಲ್ಲ ಸರ್. ಈಗ ಏನಾಗಿದೆ, ಸಿಎಂ ಎಲ್ಲಿ ಭಯ ಬಂದವ್ರೆ? ಸಿಎಂ ಯಾವ ಟಗರ್, ಆ ಸಿಎಂ ಯಾವತ್ತು ಟಗರೇ. ಅದು ಭಯ ಪಡೋದು ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಟಗರ್ ಅಂತಾರೆ ನೋಡಿ ಅಂತ, ಆ ಥರ ಟಗರ್. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೇವರಾಜ ಸಾಹೇಬ್ರ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಇವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವ್ರ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾ ಇಲ್ಲ. ಸಿದ್ದರಾಮಯ್ಯಂಗೆ ಏನಾದ್ರು ತೊಂದರೆ ಕೊಟ್ಟರೆ ಕಾಂಗ್ರೆಸ್ ತೆಗಿಬೋದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ, ಎಲ್ಲ MLAಗಳು ಇದ್ದಾರೆ, ಎಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ರಾಜ್ಯ ಜನ ಇದ್ದಾರೆ. ಸಿಎಂ ಸೀಟ್ ಮೇಲೆ ಹಲವರ ಕಣ್ಣು ಬಿದ್ದಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ, ಅವರ ಮುಂದಿನ ನಡೆ ಏನೆಂಬುದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್.ವಿ. ದೇಶಪಾಂಡೆ ಅವರೇನೋ ನಾನು ಸಿಎಂ ಆಗ್ತೀನಿ ಅಂದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಇದ್ಬಿಡ್ತಾರಾ? ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೇರೆ ಏನು ಮಾಡ್ತಾರೋ ಇಲ್ಲೋ ರಿಯಾಕ್ಟ್ ಅಂತೂ ಮಾಡಿದ್ದಾರೆ. ದೇಶಪಾಂಡೆ ಅವರು ಪಕ್ಷದ ಹಿರಿಯ ನಾಯಕರಿದ್ದಾರೆ, ಅವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ, ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ ಡಿ.ಕೆ. ಶಿವಕುಮಾರ್ ಅವರ ಮಾತು. ಆರ್.ವಿ. ದೇಶಪಾಂಡೆ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗಲಿ, ನಡೀಲಿ, ಪಾಪ ಹಿರಿಯರಲ್ವಾ, ತಪ್ಪೇನಿದೆ ಸರ್. ಇನ್ನು ಗುಂಡಿಗಳು ಇನ್ನೂ ಸಿಟಿಯಲ್ಲಿ ಆಗಿದೆ ಸರ್, ಇನ್ನೂ ಮುಕ್ತ ಆಗಿಲ್ಲ. ಅದಕ್ಕೆ ನಾಳೆ ಬೆಳಗ್ಗೆ ಮಾತಾಡ್ತೀನಿ. ಆರ್.ವಿ. ದೇಶಪಾಂಡೆ ಅವರು ನಾನು ಇವರು ರಾಜಭವನಕ್ಕೆ ಹೋದ್ರು, ಈ 4 ಪ್ರಕರಣ ಕುರಿತು ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ಕೊಡಿ ಅಂತ ಕೇಳಿದ್ರು. ಈ ಯಾವುದೇ ಪ್ರಕರಣ ಕೂಡ ಪೆಂಡಿಂಗ್ ಇಲ್ಲ. ಬಂದಿತ್ತು ನಿಜ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ ಅರ್ಜಿ ಬಂದದ್ದು ನಿಜ. ಆದರೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ನಾವು ಇದಕ್ಕೆ ಉತ್ತರವನ್ನ ಕಳುಹಿಸಿದ್ದೇವೆ. ರಾಜಭವನದ ಉತ್ತರ ಇದು. ಟಿ.ಜೆ. ಅಬ್ರಹಂ ಅವರು ಸಲ್ಲಿಸಿದ್ದ ಅರ್ಜಿಗೆ ರಾಜ್ಯಪಾಲರಿಂದ ಸ್ಪಷ್ಟ ಉತ್ತರ ಬಂದಿದೆ. ಅಲ್ಲಿಗೆ ಉತ್ಪ್ರೇಕ್ಷೆ ಮಾಡಿ ಪ್ರತಿಭಟನೆ ಮಾಡಿದ್ರ ಕಾಂಗ್ರೆಸ್ ನಾಯಕರು? ಮಿಸ್ಲೀಡ್ ಆಯ್ತಾ ಕಾಂಗ್ರೆಸ್ ಪಕ್ಷ ಅನ್ನೋ ಅನುಮಾನ ಕಾಡ್ತಾ ಇದೆ. ಈ ನಡುವೆ ಪ್ರಾಸಿಕ್ಯೂಷನ್ ಬಗ್ಗೆ ನನಗೆ ಯಾವ ನೋಟಿಸ್ ಸಹ ಬಂದಿಲ್ಲ. ನನ್ನ ವಿರುದ್ಧ ಲಿಖಿತ ರೂಪದಲ್ಲಿ ಆಪಾದನೆಗಳಿಲ್ಲ ಎಂದು ಮುರುಗೇಶ್ ನಿರಾಣಿ ಸ್ಪಷ್ಟನೆ ನೀಡಿದ್ದಾರೆ. ಮಾಜಿ ಸಚಿವರ ಬಗ್ಗೆ ಅಥವಾ ಈಗಿರುವಂಥ ಕೇಂದ್ರದ ಸಚಿವರ ಬಗ್ಗೆ ನೀವೇನು ಆಪಾದನೆ ಮಾಡ್ತಾ ಇದ್ದೀರಲ್ಲ, ನಮ್ಮ ವಿಷಯ ಏನು ಅನ್ನುವಂಥದ್ದನ್ನು ನೀವು 7 ಕೋಟಿ ಜನರಿಗೆ ನೀವು ತಿಳಿಸಿ. ನಿರಾಣಿ ಅವರೇ, ಇಂಥದ್ದು ನೀವು ಕಿರುಚಿತ್ರ ಮಾಡೋದರಲ್ಲಿ ನೀವು ಭಾಗಿಯಾಗಿದ್ದೀರಾ, ಅದರಿಂದ 4 ಕೋಟಿ ರೂಪಾಯಿ ನಿಮ್ಗೆ ನುಕ್ಸಾನ್ ಆಗಿದೆ ಏನನ್ನುವಂಥದ್ದನ್ನು ನೀವು 15 ದಿವಸದಿಂದ ನಾನು ನೋಡ್ತಾ ಇದ್ದೇನೆ. ನನ್ನ ಮೇಲೆ ಯಾವುದೂ ಎನ್ಕ್ವೈರಿ ಇಲ್ಲ ಅನ್ನೋದು ಸಲುವಾಗಿ ನಾನು ಮೀಡಿಯಾ ಮುಂದೆ ಬಂದಿರಲಿಲ್ಲ.
ಮತ್ತು ನಾನು ಬೇರೆ ದೇಶದಲ್ಲಿದ್ದೆ. ಗವರ್ನರ್ ಮತ್ತು ಗವರ್ನಮೆಂಟ್ ನಡುವಿನ ಪ್ರಾಸಿಕ್ಯೂಷನ್ ಫೈಟ್ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಿದ್ದು, ನಾಳಿನ ಹೈಕೋರ್ಟ್ ಆದೇಶದ ಮೇಲೆ ಸಂಘರ್ಷದ ಸಮಗ್ರ ಚಿತ್ರಣ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋರ್ಟ್ನಲ್ಲಿ ನಾಳೆ ದಿನ ಈ ಪ್ರಕರಣ ಬಂದಾಗ ತನಿಖಾಧಿಕಾರಿಗಳಿಂದ ಯಾವುದೇ ರೀತಿಯ ಲೋಪ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿ ಸಾಕ್ಷ್ಯದ ಸುಳಿಯಲ್ಲಿ ಸಿಲುಕಾಕೊಳ್ಳೋ ಸಾಧ್ಯತೆ ಇದೆ, ದರ್ಶನ್ ಯಾವೆಲ್ಲ ಅಂಶಗಳು ಉರುಳಾಗುವ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ. ಮೊದಲಾಗಿ ಪ್ರತ್ಯಕ್ಷವಾಗಿ ರೇಣುಕಾಸ್ವಾಮಿ ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇದ್ರೂ ಪಟ್ಟಣಗೆರೆಯ ಆ ಇನ್ಫೇಮಸ್ ಶೆಡ್, ಅದರಲ್ಲಿ ದರ್ಶನ್ ಇದ್ರೂ ಅನ್ನೋದಕ್ಕೆ ಬೇಕಾದ ಸಾಕ್ಷ್ಯಗಳೆಲ್ಲವನ್ನ ಕೂಡ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಸಂಜೆ 7 ಗಂಟೆಯ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ರಿಮಾಂಡ್ ನೋಟಿಸ್ ಅನ್ನ ಇಟ್ಕೊಂಡು ಅದರಲ್ಲಿರ್ತಕ್ಕಂಥ ಅಂಶಗಳನ್ನ ಉಲ್ಲೇಖ ಮಾಡಿ ಇಬ್ಬರು ವಕೀಲರು ಹಾಗೆ FSL ತಜ್ಞರ ಹತ್ರ ಅದರ ಕೂಲಂಕುಷವಾದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಂದ್ರೆ ದರ್ಶನ್ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಯಾವೆಲ್ಲ ಅಂಶಗಳನ್ನ ನಾಳೆ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಆಲ್ರೆಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದರ ಜೊತೆಗೆ ದರ್ಶನ್ ಸೇರಿದಂತೆ 6 ಜನರ ಮೊಬೈಲ್ ನೆಟ್ವರ್ಕ್ ಅಲ್ಲೇ ಇರೋದು ಪತ್ತೆಯಾಗಿದೆ. ಆ ಪಟ್ಟಣಗೆರೆಯ ಶೆಡ್ನ ಸುತ್ತಮುತ್ತ ಅಲ್ಲೇ ಇದ್ರು ಅನ್ನೋದಕ್ಕೆ ಇದು ಕೂಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಹಾಗೆ FSL ರಿಪೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯ ಅನಾವರಣ ಆಗಿದೆ. ಇದನ್ನಂತೂ ಇಂಚಿಂಚಾಗಿ ರಿಪಬ್ಲಿಕ್ ಕನ್ನಡ ವಿವರಿಸಿದೆ. ಯಾವ ರೀತಿ ಬರ್ಬರವಾಗಿ ರೇಣುಕಾಸ್ವಾಮಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿ. ಇದ್ದ ಲಾರಿಗಳಿಗೆ ಗುದ್ದಿಸಲಾಗಿದೆ, ಮೆಗ್ಗರ್ ಮಷೀನ್ ಅನ್ನ ಬಳಸಿ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿದೆ, ಚಪ್ಪಲಿ ಕಾಲ್ನಲ್ಲಿ ಹೊಡೆಯಲಾಗಿದೆ, ಬೂಟ್ನಲ್ಲಿ ಒದೆಯಲಾಗಿದೆ. ಬರ್ಬರ ಅನ್ನೋ ಪದಕ್ಕೆ ಅಕ್ಷರಶಃ ಅರ್ಥ ಆಗೋ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕ್ರೌರ್ಯ ಯಾವ ಮಟ್ಟಕ್ಕೆ ಇತ್ತು ಅನ್ನೋದು FSL ರಿಪೋರ್ಟ್ನಲ್ಲೂ ಕೂಡ ಅನಾವರಣ ಆಗಿದೆ. ಚಿಕ್ಕ ಸ್ಕ್ರಾಚ್ ಮಾರ್ಕ್ ಇದ್ರೂ ಕೂಡ ಡೆಡ್ ಬಾಡಿ ಮೇಲೆ ಅದು ಹೆಂಗ್ ಆಗಿರಬಹುದು ಅನ್ನೋದಕ್ಕೆ ಈ FSL ರಿಪೋರ್ಟ್ನಲ್ಲಿ ಸಾಕ್ಷ್ಯಗಳಿರುತ್ತೆ, ಅಂದ್ರೆ ಡೀಟೇಲ್ಸ್ ಇರುತ್ತೆ. ಚಿಕ್ಕ ಸ್ಕ್ರಾಚ್ ಮಾರ್ಕ್ ಆಗಿದ್ರೂ ಕೂಡ ಅಂಥದ್ರಲ್ಲಿ ರೇಣುಕಾಸ್ವಾಮಿ ದೇಹದ ಮೇಲೆ ಅದೆಷ್ಟು ಗುರುತುಗಳು, ಯಾವ್ಯಾವ ರೀತಿಯಲ್ಲಿ ಆದ ಅಟ್ಯಾಕ್ನ ಗುರುತುಗಳು, ಇದೆಲ್ಲದರ ಡೀಟೇಲ್ಸ್ ಕೂಡ FSL ರಿಪೋರ್ಟ್ನಲ್ಲಿ ಅಡಕವಾಗಿದೆ. ರೇಣುಕಾಸ್ವಾಮಿಯ ಎದೆಯ ಎಲುಬು ಮುರಿದಿದೆ, ಎಲುಬು ಮುರಿದು ಹೋಗೋ ಹಾಗೆ ಅಟ್ಯಾಕ್ ಆಗಿದೆ, ತಲೆಗೆ ಗಂಭೀರವಾದ ಗಾಯವಾಗಿದೆ, ಮೆದುಳಿನ ಭಾಗದಲ್ಲಿ ತೀವ್ರವಾದ ರಕ್ತಸ್ರಾವವಾಗಿದೆ, ಬೆನ್ನು ಮೂಳೆ ಮುರಿದಿದೆ. ಒಂದು ಚಿಕ್ಕ ಗಾಯ ಆದ್ರೇನೆ ಅದು ಎಷ್ಟು ಕಿರಿಕಿರಿ ಮಾಡ್ತಾ ಇರುತ್ತೆ. ಎಲ್ಲೋ ಬಿದ್ದು ಒಂದು ಚಿಕ್ಕ ಕ್ರ್ಯಾಕ್ ಆದರೂ ಕೂಡ ಬೋನ್ನಲ್ಲಿ ಅದು ಎಷ್ಟು ದಿನ ಬೇಕು ಅದನ್ನು ಸುಧಾರಿಸ್ಕೊಳ್ಳೋಕೆ. ಅಂಥದ್ರಲ್ಲಿ ರಿಬ್ಗೇಜ್, ಬೆನ್ನಿನ ಮೂಳೆ ಮುರಿದು ಹೋಗೋ ಹಾಗೆ ಹೊಡೆದಿದ್ದಾರೆ ಅಂದರೆ ಆ ಮನುಷ್ಯ ಇನ್ನೆಷ್ಟು ನರಕ ಯಾತನೆಯನ್ನ ಅನುಭವಿಸಿ ತನ್ನ ಕೊನೆಯ ಉಸಿರನ್ನ ಎಳೆದಿರಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ರೌರ್ಯ ಅಂದರೆ ಯಾವ ಮಟ್ಟಕ್ಕಿರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷ್ಯವಾಗಿ ನಿಲ್ತಾ ಇದೆ. ಇನ್ನು ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಲ್ಯೂಮಿನಲ್ ಟೆಸ್ಟ್ನಲ್ಲಿ ಇದು ದೃಢವಾಗಿದೆ.